ಶ್ರುತಿಯತ್ತೆ, ಇವತ್ತು ಕತೆ ಹೇಳ್ತೀಯ ಪ್ಲೀಸ್? ಸರಿ, ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ನಾನು ಹೇಳ್ತಿರೋ ಕತೆನ ಬರೆದಿದ್ದು ಸಿಂಧು ಭಾರ್ಗವ ಅಂತ. ಸರಿನಾ? ಕತೆ ಶುರು ಮಾಡೋಣವಾ? ಮೋಟು ಕರಡಿ ಮತ್ತು ಚೋಟು ಕರಡಿ ಇಬ್ರು ಫ್ರೆಂಡ್ಸ್. ಅವರಿಬ್ರು ಕಾಡಿನಲ್ಲಿ ಅಲ್ದಾಡ್ತಾ ಇದ್ರು. ದಟ್ಟ ಕಾಡಿನ ನಡುವೆ ಹೋಗುವಾಗ ಮಾವಿನ ಹಣ್ಣಿನ ಪರಿಮಳ ಮೂಗಿಗೆ ಬಡಿತು. ಮೋಟು ಅತ್ತ ಇತ್ತ ನೋಡಿ, ಆಹಾ, ಮಾವಿನ ಹಣ್ಣಿನ ಪರಿಮಳ ನಿಂಗೂ ಬರ್ತಿದ್ಯಾ? ಈ ಮಾವಿನ ಹಣ್ಣಿನ ಮರ ಎಲ್ಲಿರ್ಬೋದು ಅಂತ ಕೇಳ್ತು. ಅದಕ್ಕೆ ಚೋಟು ಆ ಮಾವಿನ ಹಣ್ಣಿನ ಮರನ ಹುಡ್ಕೊಂಡು ಹೊರಟ. ಅತಿ ಎತ್ತರವಾದ ಮರದ ತುಂಬಾ ಮಾವಿನ ಹಣ್ಣುಗಳು ಬಿಟ್ಟಿದ್ವು. ಅಲ್ಲದೆ ನೆಲದಲ್ಲಿ ಕೂಡ ಅರೆ ತಿಂದ ಹಣ್ಣುಗಳು ಬಿದ್ದಿದ್ವು. ಇಬ್ರು ಕರಡಿಗಳು ಹತ್ರ ಹೋಗಿ ಒಂದಿಷ್ಟು ಹಣ್ಣುಗಳನ್ನ ತಿಂದ್ವು. ಆಹಾ, ಎಷ್ಟು ರುಚಿಯಾಗಿವೆ, ಎಷ್ಟು ಸಿಹಿಯಾಗಿವೆ, ಆದ್ರೆ ಎಲ್ಲವೂ ಅರ್ಧ ತಿಂದ ಹಣ್ಣುಗಳು ಅಂತ ಮೋಟು ಕರಡಿ ತನ್ನ ಗೆಳೆಯನ ಹತ್ರ ಹೇಳ್ತು. ಇಬ್ರು ಸೇರಿ ಮುಂದಕ್ಕೆ ಹೋದ್ರು. ಚೋಟುನ ಮೋಟು ಹಿಂಬಾಲಿಸ್ತು. ಹೀಗೆ ಸಾಗ್ತಾ ಇದ್ದಾಗ ಸ್ವಲ್ಪ ದೂರದಲ್ಲೇ ಹಲಸಿನ ಹಣ್ಣಿನ ಪರಿಮಳ ಮೂಗಿಗೆ ಬಡಿತು. ಎಷ್ಟು ಚೆನ್ನಾಗಿದೆ. ಮೋಟು ತನ್ನ ಗೆಳೆಯನ ಹತ್ರ ಹೇಳ್ದ, ಎಲ್ಲಾದ್ರೂ ಹಲಸಿನ ಮರ ಸಿಕ್ಕಿದ್ರೆ ನಾವಿಬ್ರು ಹಣ್ಣನ್ನು ಕೊಯ್ದು ತಿನ್ನುವ. ಆ ಮರ ಅಷ್ಟೇನು ಎತ್ತರ ಇರೋಲ್ಲ ಅಂತ ಹೇಳ್ತು. ಆಗ ಚೋಟು ಒಪ್ಕೊಂಡ. ಆದ್ರೆ ಮನ್ಸಲ್ಲಿ ಅಂದ್ಕೊಂಡ, ತನಗೆ ದೊಡ್ಡ ಪಾಲ್ ಸಿಗ್ಬೇಕು, ತಾನೇ ಬೇಗ ಮರವನ್ನೇರಿ ಹಣ್ಣೆಲ್ಲ ತಿನ್ಬಿಡ್ಬೇಕು ಅಂತ ಲೆಕ್ಕಾಚಾರ ಹಾಕೊಂಡ. ಹೀಗೆ ಮುಂದೆ ಸಾಗ್ತಾ ಸಾಗ್ತಾ ಒಂದು ಹರಿಯೋ ನದಿ ಸಿಕ್ತು. ಅದ್ರ ಸಮೀಪದಲ್ಲೇ ಒಂದು ಹಲಸಿನ ಮರ ಸಿಕ್ತು. ಆದ್ರೆ ಹಲಸಿನ ಮರ ಆಚೆ ದಡದಲ್ಲಿತ್ತಲ್ವಾ, ಅದು ಬೇರೆ ತುಂಬಾ ಹೆಮ್ಮರವಾಗಿ ಬೆಳೆದಿತ್ತು. ಮರದ ತುಂಬಾ ಹಲಸಿನ ಹಣ್ಣುಗಳೇನೋ ಇದ್ವು. ಘಮ ಘಮ ಪರಿಮಳ. ಬುಡದಿಂದಲೇ 10 ರೆಂಬೆ ಕೊಂಬೆಗಳು. ದುಂಬಿ, ಚಿಟ್ಟೆಗಳು, ಸೊಳ್ಳೆಗಳು ತಮ್ಮ ಪುಟ್ಟ ಪುಟ್ಟ ಬಾಯಿಂದ ಎಷ್ಟು ಸಿಗುತ್ತೋ ಅಷ್ಟು ಹಣ್ಣನ್ನ ತಿಂತಾ ಇದ್ವು. ಆದ್ರೆ ಇಣಚಿಗಳು, ಹಕ್ಕಿಗಳು ತಮ್ಮ ಪಾಲಿಗೆ ಎಲ್ಲವೂ ಬೇಕೆಂಬಂತೆ ಕಚ್ಚಾಡ್ತಾ ಇದ್ವು. ಸಿಕ್ಕಿದ್ದನ್ನೆಲ್ಲ ಗಬ ಗಬನೆ ತಿಂತಾ ಇದ್ವು. ಇದನ್ನ ದೂರದಿಂದಲೇ ನೋಡಿದ ಚೋಟು ಮೋಟು ಕರಡಿಗಳು ನಿಧಾನವಾಗಿ ನೀರಿಗಿಳಿದ್ವು. ನದಿ ದಾಟುವಾಗ್ಲೇ ಇಬ್ರು ಲೆಕ್ಕಾಚಾರ ಹಾಕೊಂಡ್ರು. ಹೀಗೆ ನದಿಯನ್ನು ದಾಟಿ ಮರದ ಬಳಿಗೆ ಬಂದ ಕೂಡ್ಲೆ ಅಲ್ಲಿದ್ದ ಇಣಿಚಿಗಳನ್ನ ಓಡಿಸಿದ್ವು. ಹೆದರಿದ ಹಕ್ಕಿಗಳು ಹಾರಿ ರೆಂಬೆ ಮೇಲೆ ಕೂತ್ಕೊಂಡ್ವು. ಈ 2 ಕರಡಿಗಳು ಮರವನ್ನೇರಲು ಸಾಹಸ ಪಡ್ತಾ ಇದ್ವು. ಮೋಟು ಕರಡಿ ಮರವನ್ನೇರಿದಾಗ ಅದರ ಗೆಳೆಯ ಚೋಟು ಕರಡಿ ಕಾಲನ್ನ ಎಳಿತಾ ಇತ್ತು. ತನಗೆ ದೊಡ್ಡ ಪಾಲು ಬೇಕು ಎಂದು ಮೋಟುವನ್ನು ಅಡ್ಡಿಪಡಿಸ್ತಾ ಇತ್ತು. ಆದ್ರೆ ಮೋಟು ಸಮಾಧಾನ ಮಾಡಿ, ತಾನೇ ಕೊಯ್ದು ಕೆಳಗಿಳಿಸ್ತೀನಿ, ಜೊತೆಗೆ ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ತು. ಇದಕ್ಕೆ ಒಪ್ಪದ ಗೆಳೆಯ ಚೋಟು ತಾನೇ ಮರವನ್ನೇರ್ದ. ಅಷ್ಟರಲ್ಲೇ ಬಹಳ ಸಮಯ ವ್ಯರ್ಥವಾಗಿತ್ತು. ಮೋಟುವಿಗೆ ಕೋಪ ಬಂದು ಮರವನ್ನ ಬಿಟ್ಟು ಹೊರಟೋಯ್ತು. ಆದ್ರೆ ಗೆಳೆಯ ಚೋಟುವಿಗೆ ಏನು ಬೇಸರ ಆಗಿರ್ಲಿಲ್ಲ. ಇಷ್ಟೊಂದು ಹಣ್ಣುಗಳಿರುವಾಗ ನಾನೇಕ್ ಬಿಟ್ಟು ಹೋಗ್ಬೇಕು, ಗೆಳೆಯನನ್ನ ಆಮೇಲೆ ಸಮಾಧಾನ ಮಾಡಿದ್ರಾಯ್ತು ಅಂತ ಹಣ್ಣನ್ನ ತಿನ್ನೋಕೆ ಶುರು ಮಾಡ್ತು. ಅತ್ತ ಕಾಡು ಜನರು ಹಲಸಿನ ಹಣ್ಣಿನ ಮರವನ್ನು ಹುಡುಕ್ತಾ ಬರ್ತಾ ಇದ್ರು. ಅವರು ಇಂತಹ ಋತುಮಾನದಲ್ಲಿ ಕಾಡಿಗೆ ಬಂದು ಕಾಡು ಉತ್ಪನ್ನಗಳನ್ನು ಸಂಗ್ರಹಿಸಿ ಅದನ್ನ ಮಾರಿ ಹಣ ಗಳಿಸ್ತಾ ಇದ್ರು. ಆ ದಟ್ಟ ಕಾಡಿನಲ್ಲಿ ಹಲಸು, ಮಾವು, ಹೆಬ್ಬಲಸು, ಪುನರ್ಪುಳಿ ಅಂತ ಹಲವಾರು ಮರಗಳಿದ್ವು. ಯಾರೂ ಅವುಗಳ ಬುಡಕ್ಕೆ ಗೊಬ್ಬರ ಹಾಕಿ ಸಲಹದಿದ್ರೂ ಹಕ್ಕಿಗಳು ತಿಂದು ಎಸೆದ ಬೀಜದಿಂದ ಅವು ಗಿಡವಾಗಿ ಬೆಳೆದು ವರ್ಷದಿಂದ ವರ್ಷಕ್ಕೆ ಬಿಸಿಲು ಒಣಗೆಲೆಗಳನ್ನೇ ಗೊಬ್ಬರವಾಗಿಸ್ಕೊಂಡು ಪ್ರಕೃತಿ ದತ್ತವಾಗಿ ಆಕಾಶಕ್ಕೆ ಮುಖ ಮಾಡಿ
ದಷ್ಟಪುಷ್ಟ ರೆಂಬೆಗಳನ್ನ ಕೂಡ್ಕೊಂಡು ಬೆಳೆದು ನಿಂತಿದ್ವು. ಕಾಡಿನ ಜನರು ಹಲಸಿನ ಹಣ್ಣಿನ ವಾಸನೆ ಹಿಡ್ಕೊಂಡು ಆ ಕಡೆನೇ ಬಂದ್ರು. ಮೋಟು ಕರಡಿ ತನ್ನ ಗೆಳೆಯನ ವರ್ತನೆಗೆ ಬೇಸರ ಮಾಡ್ಕೊಂಡು ಹೊರಟೋಗಿತ್ತಲ್ವಾ, ಆದ್ರೆ ಚೋಟು ಮರವನ್ನೇರಿ ತಿಂತಾ ಇತ್ತು. ಕಾಡು ಜನರಿಗೆ ಮುಖ ಅರಳಿತು. ಯಾಕೆ ಹೇಳಿ? ಹಲಸಿನ ಹಣ್ಣಿನ ಜೊತೆ ಕರಡಿನೂ ಸಿಕ್ಕಾಕೊಂಡಿತ್ತು. ಒಂದು ಬಲೆ ಬೀಸಿದ್ರು, ಹಿಡಿಯಲು ಪ್ರಯತ್ನ ಪಟ್ರು. ಆದ್ರೆ ಹೆಂಗೋ ಚೋಟು ಕರಡಿ ಸತ್ನೋ ಬಿದ್ನೋ ಅಂತ ಮರದಿಂದ ಜಿಗಿದು ತನ್ನ ಜೀವವನ್ನು ಉಳಿಸ್ಕೊಳ್ಳಕ್ಕೆ ಓಡೋಗಿ ಕಾಡಿನಲ್ಲಿ ಕಣ್ಮರೆ ಆಯ್ತು. ಕಾಡು ಜನರು ಹಲಸಿನ ಹಣ್ಣನ್ನ ಕೊಯ್ದು ವ್ಯಾಪಾರಕ್ಕೆ ಕೊಂಡೊಯ್ದ್ರು. ನೋಡಿದ್ರಾ ಚೋಟು ಕರಡಿ ಕತೆ ಏನಾಯ್ತು ಅಂತ? ಹೆಂಗಿತ್ತು ಕರಡಿ ಕತೆ? ಇಂತಹ ಇನ್ನಷ್ಟು ಕತೆಗಳನ್ನ ನೀವು ನೋಡಬೇಕು, ಕೇಳಬೇಕು, ಸವಿಬೇಕು ಅಂತಂದ್ರೆ ನಮ್ಮ ಚಿಲ್ಟೂನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. Enjoy more stories by like, share and subscribing.